ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ, ಗೊತ್ತಾಯ್ತಾ? ಯಡಿಯೂರಪ್ಪನವರು ಇನ್ನಾರುವೆ ಅವರು ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಬರಬೇಕು ಅನ್ನೋದನ್ನ ಪಟ್ಟಿ ಮಾಡ್ಕೊಂಡು ಹಣ ರಿಲೀಸ್ ಮಾಡ್ಸೋಕ್ಕೆ ಅದು ಬಿಟ್ಟು ಲೋಕಸಭೆ ಒಳಗೆ ಮಾಡ್ದು ಹೋದರೆ ಜನ ಅವ್ರನ್ನ ತಿರಸ್ಕಾರ ಮಾಡೋ ಕಾಲ ಬರುತ್ತೆ. ಇವತ್ತು ರಾಜ್ಯದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಅವರು ಕೂತ್ಕೊಂಡು ರಾಜ್ಯದ ಹಿತ ಕಾಪಾಡಬೇಕು. ಅದು ಬಿಟ್ಟು ಬೆಳಗ್ಗೆ ಸಾಯಂಕಾಲ ಇವರು ಅಲ್ಲೇನು ಹರಿಯಾಣ ಇದು ಬಾಂಬೆ ಅವೆಲ್ಲ ಬಿಟ್ಟು ರಾಜ್ಯದ ಜನ ಇವತ್ತು 156 ತಾಲೂಕಲ್ಲಿ ಬರಗಾಲ ಇದೆ. ಆ ಬರಗಾಲದ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಹಣ ಕೊಡಿಸೋದಕ್ಕೆ ಅವರು ಮಾಡಬೇಕು, ಮಾಡಿ ಒಳ್ಳೆ ಕೆಲಸ ಮಾಡಲಿ, ನಮ್ಮದೇನಿಲ್ಲ. ಅವರು ಇನ್ನೂ ಒಂದು ವಾರ ಬೇಕಾದ್ರೆ ಅಲ್ಲೇ ಇರಲಿ ಕ್ಲೀನಾಗಿ. ಯಡಿಯೂರಪ್ಪನವರು ಹೋಗಿ ಮತ್ತೆ ಅಲ್ಲೇ ಒಂದು ವಾರ ಅವ್ರಿಗೆ ಏನೇನು ಸವಲತ್ತು ಬೇಕೋ ಅವೆಲ್ಲ ಮಾಡಿಕೊಡ್ಲಿ, ನಾವು ಬೇಡ. ಈಗ ಅದಿಲ್ಲ ಅಂದರೆ ಯಾಕ್ರಿ ಬೆಂಗಳೂರು ಅಲ್ಲಿ ಕರ್ಕೊಂಡೋಗಿ ಇಟ್ಕೊಳ್ಳೋ ಅಂಥ ಪ್ರಮೇಯ ಏನೈತ್ರಿ? ಅಲ್ಲಿಗೆ ಯಾಕೆ ಹೋಗ್ಬೇಕ್ರಿ? ಡೆಲ್ಲಿಗೆ ಹರಿಯಾಣಕ್ಕೆ ಯಾಕೆ ಹೋಗ್ಬೇಕ್ರಿ? ಇಲ್ಲೇ ಇದ್ದು 156 ತಾಲೂಕು ಆ MLAಗಳು ಬರಗಾಲ ಐತೆ, ಅದನ್ನೆಲ್ಲ ಹೋಗಿ ಬರಗಾಲದಲ್ಲಿ ಏನೇನು ನಡೀತಾ ಐತೆ ನೋಡೋಕ್ಕಾಗ್ಲ್ವೇನ್ರಿ? ರೀ ಒಂದು ನಿಮಿಷ ಹೇಳ್ತೀನಿ ಕೇಳ್ರಿ. ಮಾನ ಮರ್ಯಾದೆ ಅನ್ನೋದಿದ್ದರೆ 156 ತಾಲೂಕು ಬರಗಾಲ ಇದೆ. ನಾವು 4 ಸಾರಿ ಹೋಗಿ ದೇವೇಗೌಡರು ಹೋಗಿ ಪ್ರೈಮ್ ಮಿನಿಸ್ಟ್ರಿಗೆ ಕೊಟ್ಟವ್ರೆ, ಹೋಮ್ ಮಿನಿಸ್ಟ್ರಿಗೆ ಕೊಟ್ಟವ್ರೆ, ಸೆಂಟ್ರಲ್ ಮಿನಿಸ್ಟ್ರಿಗೆ. ಅವಕ್ಕೇನಾದ್ರು ಹೋಗಿ ತೆಗೆದು ನೋಡೋಕೆ ಹೇಳಿ, ಹೋಟ್ಲಲ್ಲಿ ಕೂತ್ಕೊಂಡು ಮಜಾ ಮಾಡೋದಲ್ಲ. 4 ಸಾರಿ ಹೋಗಿ ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿಯವರು, ನಾನು, ದೇವೇಗೌಡರು, ಕಂದಾಯ ಮಂತ್ರಿಗಳು, ಕೃಷಿ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳೆಲ್ಲ ಕೊಟ್ಟು ಬಂದಿರೋದು ಪೇಪರಲ್ಲಿ ನೀವು ಸ್ವಲ್ಪ ಓದಬೇಕು, ನೀವು ಮೀಡಿಯಾದಲ್ಲಿ. ಈಗ ನಮ್ದಿರಲಿ, ಶೋಭಕ್ಕನ್ನ ಸರಿಯಾಗಿ ಅವರು ಯಡಿಯೂರಪ್ಪನವ್ರು ನೋಡ್ಕೊಳ್ಳಿ, ನಮ್ದು ಬೇಡ. ಕುಮಾರಣ್ಣ ಹೆಂಗ ಮಾಡ್ಕೊತಾನೆ, ಅವರು ಚೆನ್ನಾಗಿ ಡೆಲ್ಲಿ ಒಳಗೆ ಶೋಭಕ್ಕನವ್ರಿಗೆ ಒಂದು ಮಂತ್ರಿ ಕೊಡಿಸಿ ಅವ್ರನ್ನ ಆಸೆನಾರು ಈಡೇರಿಸ್ಕೊಳ್ಳಿ. ಅದು ಕೊಡಿಸಿ, ಒಂದು ಗ್ರಾಮೀಣ ಕೊಡಿಸಿ, ಅಥವಾ ಈ ರಾಜ್ಯದ ಬರಗಾಲ ಆಗಿದೆಯಲ್ಲ ಅದು ನೋಡೋಕ್ಕಾರೆ ಅವ್ರಿಗೊಂದು ಮಂತ್ರಿ ಕೊಡಿಸಿ. ಯಾರು ಬೇಡ ಅಂದರೆ ಯಾರು? ಕೇಂದ್ರ ಮಂತ್ರಿ ಕೊಡಿಸಿ ಈ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಶೋಭಕ್ಕರಿಗೆ ವಹಿಸಬೇಕು ಅಂತ ಮನವಿ ಮಾಡ್ತೀನಿ. ಮೋದಿಯವ್ರಿಗೂ ಹೇಳ್ತೀನಿ, ಯಡಿಯೂರಪ್ಪನವ್ರಿಗೂ ಮನವಿ ಮಾಡ್ತೀನಿ. ಅವ್ರಿಗೆ ಕೊಟ್ಟು ಈ ಬರಗಾಲ ಇದೆಯಲ್ಲ ಅದ್ರ ಕಡೆ ನಿಗಾ, ಯಡಿಯೂರಪ್ಪನವ್ರಿಗೆ ಬಿಡುವಿಲ್ಲ. ಅವರಿಗೆ MLAಗಳು ನೋಡ್ಕೊಳ್ಳೋ ಜವಾಬ್ದಾರಿ ಇದೆ, ಶೋಭಕ್ಕರಿಗೆ ಈ ಜವಾಬ್ದಾರಿನ ಕೊಡಲಿ. ನಾನು ಹೇಳೋದು ನಮ್ಮ ರಾಜ್ಯದ ಹಿತ ಕಾಪಾಡೋಕ್ಕೆ ನಮ್ಮ ಮಹಿಳೆಯರು 33% ಐತಲ್ರಿ, ಅಕ್ಕಂಗಾರು ಒಂದು ಕೊಟ್ಟು ಅದನ್ನು ಜಾರಿ ತರಲಿ ಅಲ್ವ? ಈಗ ನಮ್ದಿರಲಿ, ಶೋಭಕ್ಕನ್ನ ಸರಿಯಾಗಿ ಅವರು ಯಡಿಯೂರಪ್ಪನವ್ರು ನೋಡ್ಕೊಳ್ಳಿ, ನಮ್ದು ಬೇಡ. ಕುಮಾರಣ್ಣ ಹೆಂಗ ಮಾಡ್ಕೊತಾನೆ, ಅವರು ಚೆನ್ನಾಗಿ ಡೆಲ್ಲಿ ಒಳಗೆ ಶೋಭಕ್ಕನವ್ರಿಗೆ ಒಂದು ಮಂತ್ರಿ ಕೊಡಿಸಿ ಅವ್ರನ್ನ ಆಸೆನಾರು ಈಡೇರಿಸ್ಕೊಳ್ಳಿ. ಅದು ಕೊಡಿಸಿ, ಒಂದು ಗ್ರಾಮೀಣ ಕೊಡಿಸಿ, ಅಥವಾ ಈ ರಾಜ್ಯದ ಬರಗಾಲ ಆಗಿದೆಯಲ್ಲ ಅದು ನೋಡೋಕ್ಕಾರೆ ಅವ್ರಿಗೊಂದು ಮಂತ್ರಿ ಕೊಡಿಸಿ. ಯಾರು ಬೇಡ ಅಂದರೆ ಯಾರು? ಕೇಂದ್ರ ಮಂತ್ರಿ ಕೊಡಿಸಿ ಈ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಶೋಭಕ್ಕರಿಗೆ ವಹಿಸಬೇಕು ಅಂತ ಮನವಿ ಮಾಡ್ತೀನಿ. ಮೋದಿಯವ್ರಿಗೂ ಹೇಳ್ತೀನಿ, ಯಡಿಯೂರಪ್ಪನವ್ರಿಗೂ ಮನವಿ ಮಾಡ್ತೀನಿ. ಅವ್ರಿಗೆ ಕೊಟ್ಟು ಈ ಬರಗಾಲ ಇದೆಯಲ್ಲ ಅದ್ರ ಕಡೆ ನಿಗಾ, ಯಡಿಯೂರಪ್ಪನವ್ರಿಗೆ ಬಿಡುವಿಲ್ಲ. ಅವರಿಗೆ MLAಗಳು ನೋಡ್ಕೊಳ್ಳೋ ಜವಾಬ್ದಾರಿ ಇದೆ, ಶೋಭಕ್ಕರಿಗೆ ಈ ಜವಾಬ್ದಾರಿನ ಕೊಡಲಿ.